ಪಹಲ್ಗಾಮ್ನಲ್ಲಿ ಉಗ್ರರಿಂದ ಹಿಂದೂಗಳ ನರಮೇಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತ ಮತ್ತು ಪಾಕ್ ನಡುವೆ ಯುದ್ಧದ ಕಾರ್ಮೋಡ ಶುರುವಾಗಿ ಆಲ್ಮೋಸ್ಟ್ 12ಕ್ಕೂ ಹೆಚ್ಚು ದಿನಗಳಾಗೋಗಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಇವತ್ತು ಮಹತ್ವದ ಸಭೆಯನ್ನ ಕರೆದಿದೆ. ಹಿಂದೂಗಳ ಹತ್ಯಾಕಾಂಡವನ್ನ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಖಂಡಿಸಿದೆ. ಎಲ್ಲರೂ ಖಂಡಿಸಿದ್ದಾರೆ. ವಿಶ್ವಸಂಸ್ಥೆ ಕೂಡ ಅದಕ್ಕೆ ಹೊರತಾಗಿಲ್ಲ. ಉಭಯ ರಾಷ್ಟ್ರಗಳ ನಡುವಿನ ಉದ್ವಿಗ್ನ ಸ್ಥಿತಿ ಬಗ್ಗೆ ಚರ್ಚೆಯನ್ನ ಮಾಡೋ ಸಾಧ್ಯತೆ ಇದೆ. ಚರ್ಚೆ ಮಾಡೋದು ಮುಗಿದೋಗಿದೆ, ಈಗ ಹಂತ ಮುಗಿದೋಗಿದೆ. ಚರ್ಚೆ ಮಾಡಿ ಅವ್ರಿಗೆ ಬುದ್ಧಿ ಹೇಳಿ ಅವ್ರನ್ನ ಗ್ರೇ ಲಿಸ್ಟಿಗೆ ಹಾಕ್ತೀನಿ, ಬ್ಲ್ಯಾಕ್ ಲಿಸ್ಟಿಗೆ ಹಾಕ್ತೀನಿ ಅಂತ ಹೆದರೋರು ಅವರಲ್ಲ. ಅವ್ರಿಗೆ ಅರ್ಥ ಆಗೋ ಭಾಷೆನಲ್ಲಿ ಪಾಠ ಕಲಿಸ್ಬೇಕು ಅಂತ ಭಾರತ ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ. ಇದರ ಬೆನ್ನಲ್ಲೇ ವಿದೇಶಾಂಗ ಇಲಾಖೆಗೆ ಇವತ್ತಿನ ಮೀಟಿಂಗ್ ಕ್ರೂಷಿಯಲ್ ಅಂತ ಕನ್ಸಿಡರ್ ಮಾಡಬಹುದು. ಪಾಕಿಸ್ತಾನ ಪದೇ ಪದೇ ವಿಶ್ವಸಂಸ್ಥೆಯ ಕದವನ್ನ ತಡ್ತಾ ಇದೆ. ವಿಶ್ವದ ಪ್ರಬಲ ರಾಷ್ಟ್ರಗಳ ದುಂಬಾಲು ಬೀಳ್ತಾ ಇದೆ, ಹೆಂಗಾದ್ರೂ ಮಾಡಿ ಇದನ್ನು ತಪ್ಪಿಸಿ ಅಂತ. ಇವತ್ತು ಏನೆಲ್ಲ ಸೂಚನೆಗಳನ್ನು ಕೊಡ್ತಾರೆ, ಮತ್ತೆ ಖಂಡಿಸೋದು ಅಂದ್ರೆ ಹೆಂಗ್ ಖಂಡಿಸೋದು, ಜಸ್ಟ್ ನೀವು ಮಾಡಿದ ತಪ್ಪು ಹಿಂಗಾಗಬಾರ್ದಾಗಿತ್ತು ಅನ್ನೋದು ಖಂಡಿಸುವಂತಹ ರೀತಿ. ಆಮೇಲೆ ಇದುವರೆಗೆ ಭಾರತ ಕಲೆ ಹಾಕಿರುವ ಸಾಕ್ಷ್ಯಗಳು ಪಾಕಿಸ್ತಾನದ ವಿರುದ್ಧ ಏನೇನಿದೆ ಅಂದ್ರೆ ಇದರಲ್ಲಿ ಅವ್ರ ಕೈವಾಡ ಇದೆ ಅನ್ನೋದಕ್ಕೆ ಅದೆಲ್ಲವನ್ನ ಕೂಡ ಇವತ್ತು ವಿಶ್ವಸಂಸ್ಥೆಗೆ ಅವರು ಹಸ್ತಾಂತರ ಮಾಡ್ತಾರೆ. ಜೊತೆಗೆ ಇದು ಫಸ್ಟ್ ಟೈಮ್ ಅಲ್ಲ ವಿಶ್ವಸಂಸ್ಥೆ ಕೊಟ್ಟಿರುವಂತಹ ಸಾಕ್ಷಿಗಳು. 2008ರಲ್ಲೂ ಕೊಟ್ಟರು, 93ರಲ್ಲೂ ಕೊಟ್ಟರು. ಏನಾಯ್ತು? ವಿಶ್ವಸಂಸ್ಥೆಯವರ ಮಾತನ್ನ ಕೇಳುವ ಸ್ಥಿತಿನಲ್ಲಿ ಪ್ರಬಲ ರಾಷ್ಟ್ರಗಳು ಇಲ್ವೇ ಇಲ್ಲ. ಫಸ್ಟ್ ಆಫ್ ಆಲ್ ಡೀಟೇಲ್ಸ್ ಕೊಡ್ತಾರೆ ಶಬೀರ್. ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯ ಸಭೆ ಏನನ್ನ ನಿರೀಕ್ಷೆ ಮಾಡಬಹುದು ಭಾರತದ ಜನ? ಮಮತಾ, ಎರಡು ರೀತಿಯಾದಂತಹ ಆಯಾಮಗಳನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ವಿಶ್ವಸಂಸ್ಥೆಯ ಭದ್ರತಾ ಸಭೆಯಲ್ಲಿ ಈಗ ಪಾಕಿಸ್ತಾನ ಮತ್ತೆ ಭಾರತ ಮುಖಾಮುಖಿಯಾಗಿ ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತವೆ. ಈಗ ಭಾರತ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯಲ್ಲಿ ಪಾಕಿಸ್ತಾನದ ಪಾತ್ರ ಹೇಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಹಂಚಿಕೊಳ್ಳುವಂತ ಕೆಲಸವನ್ನ ಮಾಡುತ್ತೆ. ಈಗಾಗಲೇ NIA ಒಂದಿಷ್ಟು ಮಾಹಿತಿಗಳನ್ನ ಪ್ರಾಥಮಿಕ ತನಿಖೆಯಲ್ಲಿ ಏನು ಕಂಡುಕೊಂಡಿದೆ, ಪಾಕಿಸ್ತಾನದ ಪಾತ್ರ ಹೇಗಿದೆ, ISIನ ಪಾತ್ರ ಹೇಗಿದೆ, ಮತ್ತೆ ಇವು ಪಹಲ್ಗಾಮ್ನಲ್ಲಿ ದಾಳಿಯನ್ನು ನಡೆಯಲಿಕ್ಕೆ ಪೂರಕವಾಗಿ ಹೇಗೆ ಕೆಲಸವನ್ನ ಕೂಡ ಮಾಡಲಾಗಿತ್ತು ಅನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟು ವಿಸ್ತೃತವಾದಂತಹ ಮಾಹಿತಿಯನ್ನ ಹಂಚಿಕೊಳ್ಳುವಂತ ಕೆಲಸವನ್ನ ಕೂಡ ಮಾಡುತ್ತೆ. ಎಂದಿನಂತೆ ಪಾಕಿಸ್ತಾನ ಕೂಡ ಇದಕ್ಕೆ ವಿರೋಧ ವ್ಯಕ್ತಪಡಿಸುವಂತ ಕೆಲಸಗಳು ಕೂಡ ಆಗ್ತವೆ. ಮುಖ್ಯವಾಗಿ ಭಾರತ ಮಾಡ್ತಾ ಇರುವಂತಹ ಆರೋಪಗಳು ನಿರಾಧಾರ, ಸಾಕ್ಷಿರಹಿತ ಅನ್ನುವಂತ ನಿಟ್ಟಿನಲ್ಲಿ ಈ ಹಿಂದೆ ಪಾಕಿಸ್ತಾನ ಪ್ರಧಾನಿ ಸೇರಿದಂತೆ ಬೇರೆ ಬೇರೆ ನಾಯಕರೇನು ಹೇಳಿಕೆಯನ್ನು ಕೊಟ್ಟಿದ್ದಾರಲ್ಲ, ಆ ರೀತಿಯಾದಂತಹ ಹೇಳಿಕೆಗಳನ್ನ ಮತ್ತೆ ಅಲ್ಲಿ ವಾಪಸ್ ಪುನರುಚ್ಚರಿಸುವಂತ ಸಾಧ್ಯತೆಗಳನ್ನ ಕೂಡ ನಾವು ನಿರೀಕ್ಷೆ ಮಾಡಬಹುದು. ಆರೋಪ ಪ್ರತ್ಯಾರೋಪಗಳು ಎರಡೂ ಕೂಡ ಕೇಳಿ ಬರ್ತವೆ. ಬಹುಶಃ ಈ ಒಂದು ಆರೋಪ ಪ್ರತ್ಯಾರೋಪಗಳು ಅಲ್ಲಿಗೆ ಮಾತ್ರ ಸೀಮಿತ ಆಗಿರ್ತವೆ. ಯಾವುದೇ ಡಿಸಿಷನ್ಗಳು ಆಗುವಂತದ್ದು ಡೌಟ್ ನ ರೀತಿಯಲ್ಲಿ ಕಾಣಿಸ್ತಾ ಇರುವಂತದ್ದು. ಆದ್ರೆ ಬೇರೆ ಬೇರೆ ದೇಶಗಳು ಇದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತವೆ ಅನ್ನುವಂಥದ್ದು ಕೂಡ ಗಮನಿಸಬೇಕು. ಮತ್ತೆ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯ ಸಭೆಯಲ್ಲಿ ಭಾರತ ಎಂತಹ ದಾಖಲೆಗಳನ್ನ ಮಂಡಿಸುತ್ತೆ ಅನ್ನೋದ್ರ ಮೇಲೆ ಬೇರೆ ಬೇರೆ ದೇಶಗಳು ಬೆಂಬಲವನ್ನು ವ್ಯಕ್ತಪಡಿಸುವಂತ ಕೆಲಸಗಳು ಕೂಡ ಮಾಡ್ತವೆ. ಈಗ ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂತದ್ದು ಬಹುತೇಕ ರಾಷ್ಟ್ರಗಳು ಭಾರತದ ಪರವಾಗಿ ನಿಂತಿರುವಂತದ್ದು, ಭಯೋತ್ಪಾದನೆಯ ವಿರುದ್ಧದ ಹೋರಾಟದ ಪರವಾಗಿ ನಿಂತ್ಕೊಂಡಿರುವಂತದ್ದು. ಹೀಗಾಗಿ ಪಾಕಿಸ್ತಾನ ಯಾವುದೇ ರೀತಿಯಾದಂತಹ ಒಪಿನಿಯನ್ ಗಳನ್ನ ಹೇಳಿದ್ರು ಕೂಡ ದಾಳಿ ಆಗಿರುವಂತದ್ದು ಎಲ್ಲರಿಗೂ ಸ್ಪಷ್ಟವಾಗಿ ಗೊತ್ತಿರುವಂತದ್ದು. ಮತ್ತೆ ಪಾಕಿಸ್ತಾನದ ಕೆಲವು ನಾಯಕರು ಈಗಾಗಲೇ ಹೇಳಿದ್ದಾರೆ, ಈ ಹಿಂದೆ ಪಾಕಿಸ್ತಾನ ಭಯೋತ್ಪಾದನೆಗೆ ಬೆಂಬಲವನ್ನ ಕೊಟ್ಟಿತ್ತು, ಹಣಕಾಸಿನ ನೆರವನ್ನ ಕೊಟ್ಟಿತ್ತು ಅನ್ನುವಂತ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಇಂತಹ ಹೇಳಿಕೆಗಳನ್ನು ಕೂಡ ಈ ಒಂದು ಸಭೆಯಲ್ಲಿ ಮಂಡಿಸುವಂತ ಸಾಧ್ಯತೆಗಳು ಕೂಡ ಇದಾವೆ. ಹೀಗಾಗಿ ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನವನ್ನು ಮುಜುಗರಕ್ಕೊಳಪಡಿಸುವಂತದ್ದು ಅಥವಾ ಅದನ್ನ ಕಟ್ಟಿ ಹಾಕುವಂತ ನಿಟ್ಟಿನಲ್ಲಿ ಏನೆಲ್ಲ ಬೇಕೋ ಆ ತಯಾರಿಗಳನ್ನ ಸದ್ಯಕ್ಕೆ ಭಾರತ ಮಾಡಿಕೊಂಡಿದೆ. ಇದನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡುತ್ತೆ ಅನ್ನುವಂಥದ್ದನ್ನ ಸಭೆಯಲ್ಲಿ ಕಾದ್ ನೋಡ್ಬೇಕು ಮಮತಾ.